ಹರೇ ಶ್ರೀನಿವಾಸ. ನಾರದಾದಾಪ್ತ ಸದ್ಬೋಧಾಂ ಸಾಧ್ವೀ ಸಾಹಿತ್ಯಕಾರಿಣೀಂ ಭೀಮೇಶ ಕೃಷ್ಣ ನಿರತಾಂ ವಂದೇ ಭೀಮವ್ವ ಮಾತರಂ. ಗೊತ್ತಾತಲ್ಲ ನಿಮ್ಗೆ ನಾ ಯಾರ ಬಗ್ಗೆ ಹೇಳಲಿಕ್ಕತ್ತೀನಿ ಅಂತ? ಹರಪನಹಳ್ಳಿ ಭೀಮವ್ವ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಒಂದೆರಡು ಕೃತಿಗಳನ್ನು ಹಾಡಬೇಕು ಅಂತ ಇವತ್ತಿಲ್ಲಿ ಬಂದೀನಿ, ನಿಮ್ಮ ಮುಂದೆ ಬಂದೀನಿ. ಅದನ್ನು ನಿಮ್ಮ ಮುಂದೆ ಒಂದೆರಡು ಪ್ರಸ್ತುತ ಪಡಿಸ್ತೀನಿ. ಮೊದಲು ಅವ್ರ ಬಗ್ಗೆ, ಅವ್ರ ಜೀವನ ಹೆಂಗಿತ್ತು, ಅವ್ರದ್ದು ಎಲ್ಲಿ ಹುಟ್ಟಿದ್ರು, ಅವ್ರ ತಂದೆ ತಾಯಿ ಯಾರು, ಅದನ್ನೆಲ್ಲ ಒಂದೆರಡು ಮಾತುಗಳನ್ನು ಹೇಳಿ ಆಮೇಲೆ ಒಂದೆರಡು ಅವರ ಕೃತಿಗಳನ್ನು ಹೇಳ್ತೀನಿ. ಏನಾಯ್ತು ಅಂತಂದರೆ, ಕನ್ನಡ ಸಾಹಿತ್ಯ ಚರಿತ್ರೆಯೊಳಗೆ ದಾಸ ಸಾಹಿತ್ಯದ ಕೊಡುಗೆ ಬಹಳ ವೈಶಿಷ್ಟ್ಯಪೂರ್ಣವಾಗಿದ್ದದ. ಕರ್ನಾಟಕದ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದೊಳಗೆ ಹರಿದಾಸರ ಸ್ಥಾನವೂ ಅಷ್ಟು ವಿಶಿಷ್ಟತೆಯಿಂದ ಕೂಡ್ಯದ. ಆಮೇಲೆ ಇದರೊಳಗೆ ಸುಮಾರು 140 ಜನ ದಾಸ ಪರಂಪರೆಯಲ್ಲಿ ಆಗಿ ಹೋಗ್ಯಾರ. ಅವರೊಳಗೆ ಹೆಚ್ಚು ದಾಸರು ಅಂದರೆ ಪುರುಷ ವರ್ಗನ ಅದ. ಅದರೊಳಗೆ ಸಂಸಾರದಲ್ಲಿ ಇದ್ಕೊಂಡನ ಲೌಕಿಕ ಜಗತ್ತೊಳಗೆ ಈ ಭೌತಿಕ ಜಗತ್ತಿನಲ್ಲಿ ತನ್ನ ಕರ್ತವ್ಯಗಳನ್ನು ಮಾಡ್ಕೋತಾನ ಮತ್ತು ತನ್ನಂಥ ನಾರಿಯರಿಗೆ ದಾರಿ ತೋರಿಸಿದವರಲ್ಲಿ ಹರಿದಾಸನೊಳಗೆ ಪ್ರಮುಖರಾದವರು ಹಳವನಕಟ್ಟೆ ಗಿರಿಯಮ್ಮ ಮತ್ತು ಹಾಗೂ ಹರಪನಹಳ್ಳಿ ಭೀಮವ್ವನವರು. ಅವರು ತಮ್ಮ ಸಂಸಾರದೊಳಗೆ ಇದ್ದುಕೊಂಡೇನ ಭೌತಿಕ ಜಗತ್ತು ತನ್ನ ಎಲ್ಲ ಕರ್ತವ್ಯಗಳನ್ನು ಮಾಡ್ಕೋತಾನ ಮುಕ್ತಿಯ ಸೋಪಾನವನ್ನು ತಾವೂ ಸವತ ಏರಿದ್ದಲ್ದ ಮತ್ತು ಮತ್ತೊಬ್ಬರಿಗೆಲ್ಲ ಹೇಳಿಕೊಡುವಂಥ ಅವರು ದಾರಿ ತೋರಿಸಿದವರು ಅಂದ್ರೆ ಹರಪನಹಳ್ಳಿ ಭೀಮವ್ವನವರು. ಅವರು ಹುಟ್ಟಿದ್ದು 1823 ಜುಲೈ 6ನೇ ತಾರೀಕು. ರಘುನಾಥ ಆಚಾರ್ಯ ಮತ್ತು ರಾಘಮ್ಮ ದಂಪತಿಗಳ ಮಗಳಾಗಿ ಜನಿಸ್ತಾರೆ. ಇವ್ರ ಹುಟ್ಟೆ ಹೆಸರು ಕಮಲಾಕ್ಷಿ ಅಂತ ಇರ್ತದೆ. ಅವ್ರಿಗೆ ಭಾಳ ಅಂದರೆ ವರ್ಷದೊಳಗೆ ಅವ್ರಿಗೆ ಏನಾಗ್ತಿತ್ತು ಅಂದರೆ, ಒಂದು ವರ್ಷದ ಒಳಗಿನ ಕೂಸಿದ್ದಾಗ ಅವ್ರ ಹೊಟ್ಟೆ ಮೇಲೆ ಶಂಖ ಚಕ್ರ ಆಮೇಲೆ ಕಾಲ ಮೇಲೆಲ್ಲ ಪದ್ಮಗಳಿದ್ವಂತ. ಅವು ಯಾವಾಗಲೂ ಚಕ್ರಗಳಿದ್ವಂತ. ಆಮೇಲೆ ಆ ಕೂಸು ಅಳ್ಬೇಕಾದ್ರೆ ಯಾವುದಾದ್ರೂ ಒಂದು ಹರಿನಾಮ ಹಾಡಿದ್ರು ಅಂದ ಕೂಡಲೇ ಸುಮ್ಮನಾಗ್ತಿದ್ಲಂತ ಅವಳು. ಅಂದರೆ ಹರಪನಹಳ್ಳಿ ಭೀಮವ್ವನವರು ಸುಮ್ಮನಾಗ್ತಿದ್ರಂತ. ಆಮೇಲೆ ಅವ್ರ ನೆನಪಿನ ಶಕ್ತಿನೂ ಭಾಳ ಇತ್ತಂತ. ಹೀಗಾಗಿ ಅವರು ತಮ್ಮ ಮಾತಿನಿಂದನೇ, ಅಂದರೆ ಮಾತಾಡ್ಕೋತ ಸಾವಿರಾರು ಕೀರ್ತನೆ, 100 ನುಡಿಗಳ ಕಥನಗಳನ್ನು ಬಾಯಿಯೊಳಗಿಂದನೇ ಹಂಗೆ ಬಾಯ್ಪಾಠಾಗಿ ತಮ್ಮ ಹೇಳ್ಕೋತಾನೆ ಇರ್ತಿದ್ರಂಥವ್ರು. ಆಮೇಲೆ ಆಕೆಗೆ 6 ವರ್ಷ ಆದಾಗ ಮಗಳು ಕಮಲಾಕ್ಷಿ, ಅಂದರೆ ಭೀಮವ್ವನವರು, ಅವ್ರ ಹೆಸರು ಮೊದಲನೇ ಹೆಸರು ಕಮಲಾಕ್ಷಿ ಅಂತ. ಆವಾಗ ಅವ್ರಿಗೆ ವೇದವ್ಯಾಸರ ದೇವ್ರ ದರ್ಶನ ಆಗಿತ್ತಂತ. ಆ ಮಗು 6 ವರ್ಷದ ಮಗು ಆದಾಗ ಅವ್ರಿಗೆ ದರ್ಶನ ಆಗಿತ್ತಂತ. ಆಮೇಲೆ ಅವತ್ತಿನಿಂದನೇ ಅವರು ಆ ಮಗುವಿನಲ್ಲೇ ಬಹಳ ಬದಲಾವಣೆಯನ್ನು, 6 ವರ್ಷದ ಮಗು ಇದ್ದಾಗಿಂದನೇ ಬದಲಾವಣೆಯನ್ನು ಕಂಡುಕೊಂಡ್ರಂತ. ಆಮೇಲೆ ಆಕೆಗೆ 11 ವರ್ಷ ಆದಾಗ ಅವ್ರಿಗೆ ಏನು ಮಾಡಿದರು ಅಂದರೆ, ಅಲ್ಲೇ ಒಂದು ಮುನಿಯಪ್ಪ ಅನ್ನೋರು, ಗೋಪಾಲಪ್ಪ ಎಂಬುವರ ವಂಶದ ಕುಡಿ ಮುನಿಯಪ್ಪ ಅವ್ರ ಜೊತೆ ಮದುವೆ ಆತಂತ. 11 ವರ್ಷಕ್ಕೆ ಅವ್ರಿಗೆ ಮದುವೆ ಆಗ್ಯದ. ಮದುವೆ ಆದಮೇಲೆ ಅವ್ರಿಗೆ ವರನ ವಯಸ್ಸವಾಗ ಜಾಸ್ತಿ ಇತ್ತಂತ. ಮುನಿಯಪ್ಪಗಿದು 3ನೇ ಮದುವೆ. ಆದರೆ ಇವರಿಗೆ 14, ಆಮೇಲೆ ಇವ್ರನ್ನ ಹರಪನಹಳ್ಳಿ ಭೀಮವ್ವರ ಮದುವೆ ಆಗ್ತದೆ. ಮದುವೆ ಆದಮೇಲೆ 14 ವರ್ಷಕ್ಕೆ ಅವರಿಗೆ ಒಬ್ಬ ಮಗ ಮತ್ತು 4 ವರ್ಷದ ನಂತರ ಒಬ್ಬ ಮಗಳು ಜನಿಸ್ತಾರೆ ಅವ್ರಿಗೆ. ಆಮೇಲೆ ಅವ್ರಿಗೆ 35ನೇ ವರ್ಷಕ್ಕನ ಪತಿ ವಿಯೋಗ ಬರ್ತದೆ. ಪತಿ ವಿಯೋಗ ಬಂದ ಮೇಲೆ ಅವರು ಅಲ್ಲಿಂದನ ಅವ್ರ ಗಂಡ ತೀರ್ಕೊಂಡ್ಮೇಲೆ ಅಲ್ಲಿಂದನ ಅವ್ರ ಜೀವನ ಮಾರ್ಗ ಬದಲಾಗ್ಬಿಡ್ತದೆ ಅವ್ರದ್ದು. ಅದಕ್ಕೆ ಅವಾಗಿನಿಂದ ಒಂದು ಹರಿನಾಮ ಸಂಕೀರ್ತನೆ, ಮನೆಯೊಳಗೆ ಪೂಜಾ ಪುನಸ್ಕಾರ ಅದರದ್ದು ಎಲ್ಲರಿಗೂ ಹೇಳ್ಕೊಡೋದು. ಆಮೇಲೆ ಒಂದಿನ ಮಲ್ಕೊಂಡಾಗ ಅವ್ರಿಗೆ ಕನಸಿನೊಳಗೆ ಒಂದು ಮಹಾ ಅರಣ್ಯ, ಅಂದರೆ ಅಡವಿ ಒಳಗೆ ಒಬ್ಬರು ಮರದ ಕೆಳಗೆ ಮಲಗ್ಯಾರ. ಆಗ ಒಬ್ಬರು ತಂಬೂರಿ ಹಿಡಿದು ಮುನಿ, ಅಂದರೆ ನಾರದರು, ಒಂದು ಕೃಷ್ಣ ಸರ್ಪದೊಡನೆ ಬಂದು ಆ ಸರ್ಪಕ್ಕೆ ಈಕೆ ನಾಲ್ಗೆ ಮೇಲೆ 3 ಅಕ್ಷರ ಬರಲಿಕ್ಕೆ ಹೇಳಿರ್ತಾರಂತ. ಆಮೇಲೆ ಅದು ಹೇಳಿದ ಮೇಲೆ ಅವಾಗ ಆ 3 ಅಕ್ಷರ ಏನು ಸರ್ಪಕ್ಕೆ ಬಂದು, ಆಮೇಲೆ ಇವರು ನಾಲ್ಗೆ ಮೇಲೆ ಬರೆದ ಮೇಲೆ ಆ ಕೀರ್ತನೆಗಳನ್ನು ರಚನೆ ಮಾಡಲಿಕ್ಕೆ, ಅಂದರೆ ಬಾಯ್ಪಾಠಾಗಿ ತಾವ ಹಂಗೆ ಮಾತಾಡ್ತಾ ಅವರು ಕೂತಾಗೆಲ್ಲ ಹೇಳ್ತಿದ್ರಂತೆ. ಅವರು ಮೊದಲನೇ ಹಾಡ
ರಕ್ಷಿಸಬೇಕೆನ್ನ ಲಕ್ಷ್ಮೀ ನರಸಿಂಹ ಭಕ್ತನೇ ಅಂತ ಅವ್ರು ಮೊದಲೇ ಹಾಡು. ಆಮೇಲೆ ಆಮೇಲೆ ಇವರು ಹಂಗೆ ಬಾಯಿಂದ ಬಾಯಿಗೆ ಹಂಗೆ ಹೇಳ್ತಾ ಹೋದದಿದು. ಆದರೆ ಅವರು ರಚನೆಗಳನ್ನು ಯಾರೂ ಪ್ರಕಟ ಮಾಡಿರಲಿಲ್ಲ. ಆಮೇಲೆ ಅದನ್ನು ಹಂಗೆ ಮಾಡ್ಕೋತ ಹೇಳ್ತಿದ್ರಂತೆ. ಆಮೇಲೆ ಇವರು ನಾರದ ಮುನಿಗಳು ಅವ್ರು ಮತ್ತೆ ಸ್ವಪ್ನದೊಳಗೆ ಕಾಣಿಸ್ಕೊಂಡು ನಾನು ಹೇಳಿದ ಮಂತ್ರನ ನೀ ಹೇಳುವಲ್ಲ ಅಂಥೇಳಿ ಅವ್ರಿಗೆ ಬಂದು ಗದರಿದ್ರಂತೆ. ಆಮೇಲೆ ಆಮೇಲೆ ಅದನ್ನು ಅವಾಗ ಸ್ವಪ್ನದೊಳಗೆ ಅವ್ರಿಗೆ ಭೀಮೇಶ ಕೃಷ್ಣ ಅಂತ ಅಂಕಿತ ನೀಡ್ತಾರಂತ. ಅವಾಗ ಭೀಮೇಶ ಕೃಷ್ಣ ಅಂತ ಅಂಕಿತ ಕೊಟ್ಟ ಮೇಲೆ ಅವರು ಅನೇಕ ರಚನೆಗಳನ್ನು ಮಾಡ್ತಾ ಹೋದರು. ಅವರು ಹರಪನಹಳ್ಳಿ ಭೀಮವ್ವನವರು. ಅವ್ರದ್ದು ಯಾವಾಗಲೂ ಫೇಮಸ್ ಒಂದರದ ಅತೀ ನಾವೆಲ್ಲರೂ ಬಾಯಿಂದ ಬಾಯಿಗೆ ನಮ್ಮ ಅಜ್ಜಿ ಕಾಲದಿಂದ ನಮ್ಮ ಅಜ್ಜಿ ಯಾವಾಗಲೂ ಶ್ರಾವಣ ಶುಕ್ರವಾರದ ಹಾಡು, ಸುಧಾಮನ ಹಾಡು, ಆಮೇಲೆ ಶ್ರಾವಣ ಶನಿವಾರದ ಹಾಡು ಇವನ್ನೆಲ್ಲ ಆಕಿ ಬಾಯ್ಪಾಟಾಗಿ ಹೇಳ್ತಿದ್ಲು. ಅಂದರೆ ಈಗ ಆಕಿ ಇದ್ಲಂದ್ರೆ ಆಕಿ 100 ವರ್ಷದ ಮೇಲೆ ಇರ್ತಿದ್ಲು ಅದು ಅಂತ ನಮ್ಮ ಅಜ್ಜಿ ಯಾವಾಗಲೂ ಬಾಯ್ಪಾಟಿನಿಂದ ಹಾಡು ಹೇಳ್ತಿದ್ಲು. ನಾವು ಅದನ್ನು ಕೇಳಿ ಕಲಿತು ಅವಾಗ ನಾವು ಹಾಗೆ ಹೇಳ್ತಿದ್ವಿ. ಶ್ರಾವಣ ಶುಕ್ರವಾರ ಹಾಡು, ಶ್ರಾವಣ ಶನಿವಾರದ ಹಾಡು, ಆಮೇಲೆ ಶ್ರಾವಣ ಮಾಸ ಬಂತು ಅಂದ ಕೂಡಲೇ ಇವೆಲ್ಲ ಹಾಡು ಹಾಡ್ತಿದ್ವಿ. ಈಗ ನಾನು ಸ್ವಲ್ಪ ಈ ಫೇಸ್ಬುಕ್ ದಾಸನವನದ ಪೇಜ್ನಿಂದ ನಾನು ಹಂಗೆ ಸ್ವಲ್ಪ ಪರಿಚಯ ಆದಮೇಲೆ ನಾನು ಈ ದಾಸರ ಪದಗಳನ್ನು ಹಾಡ್ತಾ ಹೋದಂಗೆ ಯಾರು ದಾಸರ ಕೃತಿಗಳು, ಯಾವ ದಾಸರ ಕೃತಿಗಳು ಎಲ್ಲಿದು ಅಂತ ಹುಡುಕ್ತಾ ಹೋದಂಗೆಲ್ಲ ನನಗೆ ಗೊತ್ತಾಯ್ತು. ಈಗ ನನಗೆಲ್ಲ ಇನ್ನೂ ಅವ್ರ ಬಗ್ಗೆ ಕಲಿಬೇಕು, ಅವ್ರ ಬಗ್ಗೆ ಓದಬೇಕು ಅನ್ನೋ ಆಸಕ್ತಿ, ಆಮೇಲೆ ಅವರ ಹಾಡುಗಳನ್ನು ಇನ್ನೂ ಅಷ್ಟು ಕಲಿಬೇಕು ಅನ್ನೋ ಆಸಕ್ತಿ ಈಗ ನನ್ನಲ್ಲಿ ಹುಟ್ಕೊಳ್ತಾ ಇದೆ. ಅಂದರೆ ಅದು ಹೆಂಗಂತಂದರೆ ಮೊದಲು ಮನೆಯೊಳಗೆಲ್ಲ ಹಾಡ್ತಿದ್ರು, ಸಂಪ್ರದಾಯ ಪದಗಳನ್ನೆಲ್ಲ ಹಾಡ್ತಿದ್ರು. ಭೀಮವರವರು ರಚನೆಗಳಂತೂ ಸಂಪ್ರದಾಯದ ಪದಗಳು ಮತ್ತು ಮುಯ್ಯಾದ ಹಾಡು, ಆಮೇಲೆ ಶ್ರಾವಣ ಶನಿವಾರದ ಹಾಡು, ಸುಧಾಮನ ಹಾಡು, ಆಮೇಲೆ ಇವೆಲ್ಲ ಹಾಡ್ತಿದ್ರು. ಹಾಗೆ ಕೇಳ್ತಾ ಇರ್ತಿದ್ವಿ, ಅದನ್ನೆಲ್ಲ ಕೇಳ್ತಿದ್ವಿ. ಆದರೆ ಈಗ ನಮಗದು ಹೌದು ಇದು ಹರಿದಾಸಿನಿ ಭೀಮಮ್ಮ ಅವ್ರು ಬರೆದಿದ್ದ ಅಂತ ಹಾಡಿದು ಅಂಥೇಳಿ ಈಗ ಅವ್ರ ಬಗ್ಗೆ ಓದಬೇಕು, ತಿಳಿಬೇಕು ಅಂತ ಅನ್ನೋದು ಈಗ ಇನ್ನೂ ಆಸಕ್ತಿ ಹೆಚ್ಚು ಮೂಡ್ಲಿಕ್ಕತ್ತದ ನನ್ನಲ್ಲಿ. ಹೀಗಾಗಿ ಮತ್ತು ಅವ್ರದ್ದೇ ಒಂದು ಕೃತಿ ನಾನು ಈಗ ಹಾಡಲಿಕ್ಕೆ ಇಚ್ಛಪಡ್ತೀನಿ. ಅವ್ರದ್ದು ಒಂದು ಹಾಡು ಕೋಲು ಕೃಷ್ಣ ಸಾಗರ ಶಯನ ಅಂಥೇಳಿ. ಕೋಲು ಕೃಷ್ಣ ಸಾಗರ ಶಯನ ಕೋಲನ್ನ ಕೋಲ, ಸಾಲಿಗ್ರಾಮಕ್ಕೆ ಹಾಲಭಿಷೇಕ ಕೋಲನ್ನ ಕೋಲ. ಕೋಲು ಕೃಷ್ಣ ಸಾಗರ ಶಯನ ಕೋಲನ್ನ ಕೋಲ, ಸಾಲಿಗ್ರಾಮಕ್ಕೆ ಹಾಲಭಿಷೇಕ ಕೋಲನ್ನ ಕೋಲ, ಕೋಲನ್ನ ಕೋಲ. ಅಟ್ಟದ ಮೇಲಿನ ನಲವಲ್ಲಾಡಿಸಿ ಸಕ್ಕರೆಗಳ ಸವಿದ, ಕೃಷ್ಣ ಕೃಷ್ಣೆಂದರೆ ನಾನಲ್ಲ ಬೆಕ್ಕೇನೋ ಎಂದ. ಬೆಕ್ಕೋಡುತ್ತ ಊರೊಳಗಿದ್ದ ಹಕ್ಕಿಗಳೋಡಿಸಿದ.